ನಮಸ್ಕಾರ. ಬೆಂಗಳೂರಲ್ಲಿ ಕೆಎಎಸ್ ಅಧಿಕಾರಿ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಅವರ ಪತ್ನಿ ಚೈತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತವರು. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರ ಶವ ಪತ್ತೆಯಾಗಿದೆ. ಕೆಐಎಡಿಬಿಯಲ್ಲಿ ಉಪವಿಭಾಗಾಧಿಕಾರಿ ಆಗಿರುವಂತಹ ಶಿವಕುಮಾರ್ ಅವರು, ಇವರ ಕುಟುಂಬ ಸಂಜಯ್ ನಗರದಲ್ಲಿ ವಾಸವಾಗಿತ್ತು. 2016ರಲ್ಲಿ ಶಿವಕುಮಾರ್ ಚೈತ್ರನನ್ನ ಮದುವೆಯಾಗಿತ್ತು. ಕೆಐಎಡಿಬಿಯಲ್ಲಿ ಉಪವಿಭಾಗಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಿವಕುಮಾರ್ ಚೈತ್ರ ದಂಪತಿಯ ಫೋಟೋ ಇದು. ಚೈತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಹೈಕೋರ್ಟ್ನ ವಕೀಲೆ. 2016ರಲ್ಲಿ ವಿವಾಹ ಆಗಿದ್ದ ಶಿವಕುಮಾರ್ ಮತ್ತು ಚೈತ್ರ. ಈ ದಂಪತಿಗೆ 5 ವರ್ಷದ ಹೆಣ್ಣು ಮಗು ಕೂಡ ಇದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರ ಶವ ಪತ್ತೆಯಾಗಿದೆ. ಕೆಎಎಸ್ ಅಧಿಕಾರಿ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಪತಿ ಶಿವಕುಮಾರ್ ಹೊರಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂಗೆ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚೈತ್ರ ಅನುಮಾನಾಸ್ಪದ ಸಾವು. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿದೆ. ಹೈಕೋರ್ಟ್ ವಕೀಲೆ ಕೂಡ ಆಗಿದ್ದು ಚೈತ್ರ. ಇನ್ನು ಶಿವಕುಮಾರ್ ಕೆಐಎಡಿಬಿಯಲ್ಲಿ ಉಪವಿಭಾಗಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಸೂಸೈಡಾ ಅಥವಾ ಕೊಲೆನಾ ಅನ್ನುವಂಥ ವಿಚಾರ ಬೆಳಕಿಗೆ ಬರಬೇಕಾಗಿದೆ. ಆದ್ರೆ ರೀಸನ್ ಏನು ಅಂತದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಅರುಣ್, ಈಗೇನು ಘಟನೆ ಬೆಳಕಿಗೆ ಬಂದ ತಕ್ಷಣ ಏನೋ ಸಂಜಯನಗರ ಪೊಲೀಸರು ಸ್ಥಳಕ್ಕೆ ಹೋಗಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರ ಅವರ ದೇಹ ಅಂದ್ರೆ ಮೃತದೇಹ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅದಕ್ಕೆ ಚೈತ್ರ ಅನ್ನುವಂತ ಆ ಮಹಿಳೆ ಹೈಕೋರ್ಟ್ ನಲ್ಲಿ ವಕೀಲೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಪತಿ ಏನು ಶಿವಕುಮಾರ್ ಇದ್ದಾರೆ, ಆತ ಕೆಎಡಿಬಿಯಲ್ಲಿ ಭೂ ಸ್ವಾಧೀನಾಧಿಕಾರಿ, ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ 10:30 ಸುಮಾರಿಗೆ ಚೈತ್ರ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಏನು ಮೃತದೇಹ ಸಿಕ್ಕಿದೆ. ಅದಾದ ನಂತರ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಹುಡುಕಾಟವನ್ನು ಮಾಡ್ತಾರೆ. ಅಂದ್ರೆ ಯಾವ್ದೇ ಡೆತ್ ನೋಟ್ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಯಾವುದು ಈವರೆಗೆ ಮಾಹಿತಿಗಳಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೌಟುಂಬಿಕ ಕಲಹಗಳು ಈ ಒಂದು ಘಟನೆಗೆ ಕಾರಣ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣಗಳಾಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ಏನೋ ಮಾಡಬೇಕಾಗಿರುವಂತದ್ದು. ಮತ್ತೆ ತಕ್ಷಣಕ್ಕೆ ಆಕೆಯ ಮೃತದೇಹವನ್ನ MS ರಾಮಯ್ಯ ಆಸ್ಪತ್ರೆಗೆ ರವಾನಿಸಿ ಒಂದಷ್ಟು ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ಹೈ ಪ್ರೊಫೈಲ್ ಕುಟುಂಬದಲ್ಲಿ ಈ ರೀತಿಯಾದಂತಹ ಘಟನೆಗಳಾದ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳಂತೂ ಹುಟ್ಟೋದು ಸಹಜ. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಮತ್ತೆ ಇನ್ನೂ ಒಂದು ವಿಷಯ ಅಂದ್ರೆ ಇದೇ ಚೈತ್ರ ಮತ್ತೆ ಶಿವಕುಮಾರ್ ಮಧ್ಯೆ ನಡೆದಿರುವಂತದ್ದು 2ನೇ ಮದುವೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿದೆ. ಸೊ ಹಾಗಾಗಿ ಇಬ್ಬರು ದಂಪತಿಗೆ ಅಂದ್ರೆ ಒಂದು 5 ವರ್ಷದ ಹೆಣ್ಣು ಮಗು ಕೂಡ ಇದೆ. ಸೊ ಏನಾದ್ರೂ ಕುಟುಂಬದ ಏನಾದ್ರೂ ಸಮಸ್ಯೆಗಳಿದ್ವಾ, ಹಣಕಾಸಿನ ಸಮಸ್ಯೆಗಳ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಿದ್ವಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಏನು ತನಿಖೆ ಮುಂದುವರೆದು ಏನಾದ್ರೂ ಸಾಕ್ಷಿಗಳು ಸಿಕ್ಕಿದ್ದೇ ಆದಲ್ಲಿ ಈ ಒಂದು ಸಾವಿಗೆ ನಿಜಕ್ಕೂ ಕಾರಣ ಏನು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಹೊರ ಬರಬೇಕಾಗಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.